ಬಿಜೆಪಿ ಮತ್ತೆ ಅಧಿಕಾರ ಹಿಡಿಯುವ ಭರವಸೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಮತ್ತೆ ಅಧಿಕಾರ ಹಿಡಿಯುವಂತಹ ಭರವಸೆ ಇದೆ. ಎಲ್ಲರೂ ಬಂದು ಮತದಾನವನ್ನ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಹಬ್ಬವನ್ನ ಯಶಸ್ವಿಗೊಳಿಸಿ 14ಕ್ಕೆ 14 ಸ್ಥಾನವನ್ನು ನಾವು ಗೆಲ್ತೇವೆ. ಪ್ರತಿ ಬಾರಿ ಹೆಚ್ಚಿನ ಅಂತರದಿಂದ ಗೆಲುವನ್ನ ಸಾಧಿಸಿದ್ದೇನೆ. ಪ್ರತಿ ಬಾರಿ ನನ್ನ ಮೇಲೆ ಆರೋಪ ಇರ್ತವೆ. ಈ ಬಾರಿ ಕೂಡ ಆರೋಪಗಳ ಪರ್ಸೆಂಟೇಜ್ ಜಾಸ್ತಿ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ಬೋದು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಕೇಳೋಣ. ಬೆಳಿಗ್ಗೆ ಮತದಾನ ಶುರು ಆಗ್ತಾ ಇದ್ದಂಗೆನೆ ಹಲವು ಕಡೆ ಫೋನ್ ಬಂದಿದ್ದಾವೆ, ಫೋನ್ ಕಾಲ್ಗಳು, ವಾಟ್ಸ್ಆ್ಯಪ್ ಮತ್ತು ಮೆಸೇಜ್ಗಳು ಬಂದಿದ್ದಾವೆ. ಎಲ್ಲ ಕಡೆ ಜನ ಉತ್ಸಾಹದಿಂದ ವೋಟನ್ನು ಮಾಡಲಿಕ್ಕೆ ಜನ ಹೊರಗೆ ಬೀಳ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 3ನೇ ಬಾರಿಗೆ ಜೂನ್ 5ನೇ ತಾರೀಕು ಅಧಿಕಾರವನ್ನು ವಹಿಸಿಕೊಳ್ತದೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ. ನಾನು ಎಲ್ಲ ಜನರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಪ್ರಜಾಪ್ರಭುತ್ವದ ಹಬ್ಬ ಇದು. ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು 5 ವರ್ಷಗಳ ಕಾಲ ದೇಶದ ಭವಿಷ್ಯವನ್ನು ಯಾರ ಕೈಯಲ್ಲಿ ಕೊಡ್ತೀರಿ ಅನ್ನುವಂಥ ನಿರ್ಣಯಿಸುವಂಥ ಒಂದು ಕಾಲ ಇದು. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಮತ್ತು ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸ್ರಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಕಡೆ ಜನರ ಉತ್ಸಾಹದ ಪ್ರತಿಕ್ರಿಯೆ ಇದೆ. ಮೋದಿಯವರನ್ನು ಮತ್ತೊಮ್ಮೆ ತರಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಈ ದೇಶದ ಜನ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಕರ್ನಾಟಕದಲ್ಲಿ ಮೊದಲ ಹಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಎರಡನೇ ಹಂತದಲ್ಲಿ ಚೆನ್ನಾಗಿ ನಡೀತಾ ಅಂದ್ರೆ ಉತ್ಸಾಹ ಜೋಶ್ ಲೀಡಿಂಗ್ ಸರ್. ನಾವು 14ಕ್ಕೆ 14 ಸ್ಥಾನ ಗಳಿಸ್ತೀವಿ. ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಇದ್ದಂತೆ ನಿಮಗೆ ಗೊತ್ತಿರುವಂತೆ ಕಳೆದ 4 ಬಾರಿಯೂ ಸಹಿತ ಪ್ರತಿ ಸರ್ತೆ ನನ್ನ ಗೆಲುವಿನ ಅಂತರ ಜಾಸ್ತಿನೇ ಆಗ್ತಾ ಹೋಗಿದೆ. ಈ ಸರ್ತೆನೂ ಕೂಡ ಗೆಲುವಿನ ಅಂತರ ಅಭೂತಪೂರ್ವವಾಗಿ ಆಗುತ್ತೆ. ತೇಜೋವಧೆಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಆರೋಪಗಳನ್ನು ಪ್ರತಿ ವರ್ಷ ಮಾಡ್ತಾರೆ. ಕೆಲವು ಸರ್ತೆ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಕೆಲವು ಸರ್ತೆ ಕಮ್ಮಿ ಇರ್ತದೆ. ಆದರೆ ಆ ತೇಜೋವಧೆ ಅಂತಲೇ ಗೊತ್ತವ್ರಿಗೆ, ಇದು ತೇಜೋವಧೆ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಯಾಕಂದರೆ ವೈಯಕ್ತಿಕವಾಗಿ ನಾನು ನನ್ನ ಬಗ್ಗೆ ಭಾಳ ಜಾಸ್ತಿ ಹೇಳ್ಕೊಳ್ಳಿಕ್ಕೆ ಬಯಸುವುದಿಲ್ಲ. ಆದರೆ ನಾನು ಇಷ್ಟು ಹೇಳ್ತೇನೆ, ನನ್ನ ಸಾರ್ವಜನಿಕ ಬದುಕು ಅತ್ಯಂತ ಶುದ್ಧವಾಗಿ ಇವತ್ತಿವರೆಗೂ ನಾನು ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೆ ನಾನು ನಡೆದುಕೊಂಡು ಬಂದಿದ್ದೇನೆ. ಆದರೆ ಅನಗತ್ಯವಾಗಿದ್ದಂಥ ಕೆಲವು ವಿವಾದಗಳನ್ನು ಹುಟ್ಟಾಕುವಂಥ ಪ್ರಯತ್ನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೆಲವರು ತಮ್ಮ ಹೆಸರಿನಲ್ಲಿ, ಕೆಲವರು ಬೇರೆ ಹೆಸರಿನಲ್ಲಿ, ಕಾಂಗ್ರೆಸ್ದವ್ರು ಆಗಿಲ್ಲ ಅಂತ ಬೇರೆದವ್ರನ್ನ ಬಿಡೋದು, ಇದೆಲ್ಲವೂ ನಡೆದಿರ್ತದೆ. ಬಟ್ ಇವನ್ನೆಲ್ಲ ಎದುರಿಸೇ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಬೆಳಿಗ್ಗೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಪ್ರಜಾಪ್ರಭುತ್ವ ಹಬ್ಬವನ್ನ ನಿಮ್ಮ ಕೈಯಲ್ಲಿದೆ ಯಶಸ್ವಿಗೊಳಿಸೋದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಎಲ್ಲರೂ ಬಂದು ಮತದಾನವನ್ನು ಮಾಡಬೇಕು. ನಾವು 14ಕ್ಕೆ 14 ಸ್ಥಾನವನ್ನು ಗೆದ್ದೇ ಗೆಲ್ತೀವಿ. ಪ್ರತಿ ಬಾರಿ ಕೂಡ ನನ್ನ ಗೆಲುವಿನ ಅಂತರ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಲವೆಡೆ ನನಗೆ ಫೋನ್ ಆಗಿರ್ಬೋದು, ಮೆಸೇಜ್ನ ಮಾಡಿ ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. 3ನೇ ಬಾರಿಗೆ ಜೂನ್ 5ರಂದು ಮತ್ತೆ ಅಧಿಕಾರಕ್ಕೆ ಹಿಡಿಯುತ್ತೆ ಬಿಜೆಪಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಮತ್ತೆ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಹಲವು ಕಡೆ ಈಗಾಗಲೇ ಫೋನ್ ಕರೆಗಳು ಕೂಡ ಬರ್ತಾ ಇದೆ. ನೀವು ಗೆಲ್ತೀರಾ ಅಂತ ಜನರು ಕೂಡ ವಿಶ್ವಾಸವನ್ನು ಮೂಡಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು 5 ವರ್ಷಗಳ ಕಾಲ
ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಯಾರಿಗೆ ದೇಶವನ್ನು ಆಳ್ದು ಕೊಡಬೇಕು ಅದೆಲ್ಲ ಕೂಡ ನಿಮ್ಮ ಕೈಯಲ್ಲಿದೆ. ಇವತ್ತು ನಿರ್ಧಾರ ಆಗುತ್ತೆ. ದಯವಿಟ್ಟು ನೀವು ಮತದಾನವನ್ನು ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು.